ಅಖಂಡ ಐಶ್ವರ್ಯ ಪ್ರಾಪ್ತಿಗಾಗಿ ಯಾವ ರೀತಿಯ ಕಳಸ ಪ್ರತಿಷ್ಠಾಪನೆಯನ್ನ ವಿಧಾನವಾಗಿ ಮಾಡಬೇಕು? ಇಲ್ಲಿ ಅರ್ಜೆಂಟಿಗೆ ನಾವು ವರಮಹಾಲಕ್ಷ್ಮಿ ಕಲಶವನ್ನೆಲ್ಲ ಹೂಡ್ಬಿಟ್ರೆ ಅದು ತಪ್ಪಾಗುತ್ತೆ. ಕಳಶದೊಳಗೆ ನೀರ್ ಹಾಕಿ ಮಾಡೋದು ಶ್ರೇಷ್ಠನ? ವರಮಹಾಲಕ್ಷ್ಮಿ ವ್ರತನ ಬರೀ ಹೆಣ್ಮಕ್ಳು ಮಾತ್ರನೇ ಮಾಡ್ಬೇಕಾ, ಗಂಡ್ಮಕ್ಳು ಸಹನು ಮಾಡ್ಬೋದಾ? ನೋಡಿ, ಹೆಣ್ಮಕ್ಳು ಅಥವಾ ಗಂಡು ಮಕ್ಳು ಅಂತಕ್ಕಂಥದ್ದು ವರಮಹಾಲಕ್ಷ್ಮಿಗೆ ಇಲ್ಲ, ಅದು ಹೆಣ್ಮಕ್ಳೇ ಮಾಡಬೇಕು. ಮುತ್ತೈದರೇ ಮಾಡಬೇಕು, ಇಲ್ಲ ಸಣ್ಣ ಮುತ್ತೈದೆಯರು ಇರ್ತಾರಲ್ಲ 6 ಸ್ವರೂಪದಲ್ಲಿ ಇರ್ತಕ್ಕಂಥವ್ರು ಮಾಡ್ಬೇಕು. ಈ ಲಕ್ಷ್ಮಿಗೂ ಹಾಗೆ ವರಮಹಾಲಕ್ಷ್ಮಿಗೂ ಇರುವಂತಹ ವ್ಯತ್ಯಾಸ ಏನಂತಾದ್ರೂ ಹೇಳ್ತೀರಾ? ಲಕ್ಷ್ಮಿ ಅಂತಕ್ಕಂಥದ್ದು ಇದೆಯಲ್ಲ, ಇದನ್ನ ನಾವು ಅದೃಷ್ಟ ಅಂತ ಹೇಳಿ ಕರಿತೀವಿ. ಈ ಮುತ್ತೈದೆಯರಿಗೆ ಸೂತಕವಿಲ್ಲ ಅಂತ ಹೇಳ್ತಾರೆ. ಈಗ ಆ ಕ್ಷಣದಲ್ಲಿ ಆದಾಗ ಲಕ್ಷ್ಮಿಗೆ ಅಥವಾ ವರಮಹಾಲಕ್ಷ್ಮಿಗೆ ನಾವು ದೀಪವನ್ನ ಹಚ್ಚಿ ಅವಳ ಪೂಜೆನ ಮಾಡ್ಬೋದಾ, ಅಥವಾ ಅದು ಅಲ್ಲಿಗೆ ಮುಗಿದಾಗ? ಶುಚಿತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರೋದ್ರಿಂದ ಲಕ್ಷ್ಮಿ ಅಷ್ಟೋತ್ತರ ಹೇಳುವಂಥದ್ದು, ಸಹಸ್ರನಾಮ ಹೇಳುವಂಥದ್ದು, ಸಾಯಂಕಾಲ ತುಪ್ಪದ ದೀಪ ಹಚ್ಚುವಂಥದ್ದು ಲಕ್ಷ್ಮಿ ವಾಸಸ್ಥಾನ. ಹಾಗಾಗಿ ಹೆಣ್ಮಕ್ಳು 6 ಕವಡೆ 14 ಕವಡೆನ ಇಟ್ಕೊಂಡು ವೀಕ್ಷಕರಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಂ ಶ್ರೀ ಮಹಾಲಕ್ಷ್ಮಯೇ ನಮಃ. ನಮಸ್ಕಾರ. ನಿಗೂಢತೆಯ ಹುಡುಕಾಟದಲ್ಲಿ ಸತ್ಯ ಅಸತ್ಯಗಳ ಬೆನ್ನತ್ತಿ ಉತ್ತರವೇ ಸಿಗದ ಪ್ರಶ್ನೆಗಳಿಗೆ ಉತ್ತರವೇ ಪಾಡ್ಕಾಸ್ಟ್ ವಿತ್ ಋಷಿ ಪೃಥ್ವಿಗೆ ಸ್ವಾಗತ. ಓಂ ಹೈಂ ಶ್ರೀ ಹೇ ನಮೋ ಭಗವತಿ ಮಾ ಸಮೃದ್ಧಂ ಜ್ವಾಲಾ ಜ್ವಾಲಮಾ ಸರ್ವ ಸಂಪದಂ ದೇವಿ ದೇವಿ ಮಾ ಮಹಾಲಕ್ಷ್ಮಿ ಆವಾಚ ಓಂ ಪಟ್ ಸ್ವಾಹಾ. ಏನ್ ಪೃಥ್ವಿ, ಇಷ್ಟು ಉಚ್ಚಾರಣೆನ ಎಲ್ಲಿಂದ ಕಲಿತೆ ಅಂತನ ನಮ್ಮಮ್ಮ ಹೇಳ್ಕೊಟ್ಟಿರೋದು. ಏನು ಅಂತಂತಂದ್ರೆ, ಹಣದ ಸಮಸ್ಯೆ ಎಲ್ಲಿ ಇರುತ್ತೋ ಮಗಳೇ ಈ ಮಂತ್ರವನ್ನ ಹೇಳು, ನಿನಗೆ ಲಕ್ಷ್ಮಿ ಒಲಿತಾಳೆ ಅಂತ. ಅದನ್ನ ನಾನು ಯಾವಾಗ್ಲೂ ನಾನು ಪೂಜೆ ಮಾಡ್ಬೇಕಾದ್ರೆ ಹೇಳ್ತೀನಿ. ಈಗ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಮಹಾಲಕ್ಷ್ಮಿ ಅಂತ ಈ ಟಾಪಿಕ್ ನ ತಗೊಂಡಿದ್ದೀನಿ ಅಂತ ಅಂದ್ರೆ ನಾನು ಯಾವ ಟಾಪಿಕ್ ಮೇಲೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ. ಅದೇ ರೀ ಈಗ ಬರುತ್ತಲ್ಲ ಮಹಾಲಕ್ಷ್ಮಿಯ ವ್ರತ ಆಚರಣೆಯ ಬಗ್ಗೆ ಮಾತನಾಡಲು ನಾನಿವತ್ತು ಬಂದಿದ್ದೀನಿ. ಇವತ್ತು ನಮ್ಮ ಜೊತೆಲಿದ್ದಾರೆ. ಈಗ ಆಲ್ರೆಡಿ ಹಲವಾರು ಪಾಡ್ಕಾಸ್ಟ್ ಅಲ್ಲಿ ನನ್ನ ಜೊತೆಯ ಪಾಡ್ಕಾಸ್ಟ್ ಅಲ್ಲಿ ನೀವು ನೋಡಿದಿರಿ. ದೀಪ ಯಕ್ಷಿಣಿ ಆರಾಧಕರಾದ ಹಾಗೂ ಜ್ಯೋತಿಷ್ಯದಲ್ಲಿಯೇ ಉತ್ತಮ ಸ್ಥಾನವನ್ನ ಪಡೆದಿರುವಂತಹ ಸಂತೋಷ್ ಭಟ್ ಗುರೂಜಿ ಅವರು ನಮ್ಮೊಂದಿಗೆ ಇದ್ದಾರೆ. ಗುರೂಜಿ, ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರೂಜಿ, ಈಗ ವರಮಹಾಲಕ್ಷ್ಮಿ ಅಂತ ಒಂದು ತಗೊಂಡಾಗ ಲಕ್ಷ್ಮಿ ಅನ್ನೋರು ಬರ್ತಾರೆ ಅಲ್ವಾ? ಹಾಗಾದ್ರೆ ಈ ಲಕ್ಷ್ಮಿಗೂ ಹಾಗೆ ವರಮಹಾಲಕ್ಷ್ಮಿಗೂ ಇರುವಂತಹ ವ್ಯತ್ಯಾಸ ಏನಂತಾದ್ರೂ ಹೇಳ್ತೀರಾ? ನೋಡಿ, ಲಕ್ಷ್ಮಿ ಮತ್ತೆ ವರಮಹಾಲಕ್ಷ್ಮಿ ವೀಕ್ಷಕರಿಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷವಾಗಿ ಆ ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಐಶ್ವರ್ಯ ಆರೋಗ್ಯಗಳನ್ನ ಕೊಡ್ಲಿ. ಇದೇ ತರ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಲಕ್ಷ್ಮಿಗೂ ವರಮಹಾಲಕ್ಷ್ಮಿಗೂ ಏನು ವ್ಯತ್ಯಾಸ ಅಂತ. ಈಗ ನಾನು ನಿಮ್ಗೆ 100 ರೂಪಾಯಿ ಕೊಡ್ತೀನಿ, 1000 ರೂಪಾಯಿ ಕೊಡ್ತೀನಿ, ಯಾವ್ದು ದೊಡ್ಡದು? 1000 ರೂಪಾಯಿ ದೊಡ್ಡ. 1000 ರೂಪಾಯಿ ದೊಡ್ಡದಾಗಿರುತ್ತೆ. ಅದೇ ತರ ಲಕ್ಷ್ಮಿ 100 ರೂಪಾಯಿ ಕೊಟ್ರೆ ವರಮಹಾಲಕ್ಷ್ಮಿ 1000 ರೂಪಾಯಿ ಕೊಡ್ತಾಳೆ. ಅದಕ್ಕೋಸ್ಕರನೇ ವರ್ಷಕ್ಕೊಂದ್ಸಲ ವಿಶೇಷವಾಗಿ ಈ ಒಂದು ವ್ರತಾಚರಣೆಯನ್ನು ಮಾಡುವಂಥದ್ದು. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಫಲ ಸಿಗುವಂಥ ವ್ರತ ಇದು. ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಈಗ ಲಕ್ಷ್ಮಿ ನಮ್ಗೆ ಪ್ರತಿದಿನನೂ ಬೇಕು, ಪ್ರತಿ ಕ್ಷಣಕ್ಕೂ ಬೇಕು. ಆದ್ರೆ ವರಮಹಾಲಕ್ಷ್ಮಿ ಅಂತಕ್ಕಂಥದ್ದು ಇದೆಯಲ್ಲ, ಇದನ್ನ ನಾವು ಅದೃಷ್ಟ ಅಂತ ಹೇಳಿ ಕರಿತೀವಿ. ಅದೃಷ್ಟ ದೇವತೆ ವರಮಹಾಲಕ್ಷ್ಮಿ. ಹಾಗಾಗಿ ಆ ವರಮಹಾಲಕ್ಷ್ಮಿಯ ಒಂದು ಕರುಣೆ ಯಾರಿಗೆ ಸಿಗುತ್ತಲ್ಲ ಅವರು ಕೋಟ್ಯಾಧಿಪತಿಗಳಾಗ್ಬಿಡ್ತಾರೆ. ಅಂತ ಒಂದು ಅನುಕೂಲ ಇರ್ತಕ್ಕಂಥ ಅನುಗ್ರಹ ದೇವತೆ ಆಗಿರ್ತಾಳೆ ವರಮಹಾಲಕ್ಷ್ಮಿ. ಈಗ ಗುರುಜಿ, ವರಮಹಾಲಕ್ಷ್ಮಿ ಪೂಜೆನ ಮಾಡ್ಬೇಕಾದ್ರೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಯಾರು ಹೆಣ್ಣು ಮಕ್ಕಳು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಇನ್ನೇನು ದೀಪ ಹಚ್ಚಬೇಕು ಅನ್ನೋಂಥ ಟೈಮಲ್ಲಿ ಏನು ಈ ಮಂತ್ಲಿ ಋತುಸ್ರಾವ ಅನ್ನೋದು ಏನಾಗುತ್ತೋ ತಕ್ಷಣ ಹಾಕ್ಬಿಡ್ತಾರೆ. ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಈ ಮುತ್ತೈದೆಯರಿಗೆ ಸೂತಕವಿಲ್ಲ ಅಂತ ಹೇಳ್ತಾರೆ. ಈಗ ಆ ಕ್ಷಣದಲ್ಲಿ ಆದಾಗ ಲಕ್ಷ್ಮಿಗೆ ಅಥವಾ ವರಮಹಾಲಕ್ಷ್ಮಿಗೆ ನಾವು ದೀಪವನ್ನ ಹಚ್ಚಿ ಅವಳ ಪೂಜೆನ ಮಾಡ್ಬೋದಾ, ಅಥವಾ ಅದು ಅಲ್ಲಿಗೆ ಮುಗಿದ ಹಾಗೆ? ನೋಡಿ, ಯಾವಾಗ್ಲೂ ಕೂಡ ಲಕ್ಷ್ಮಿ ಶುಚಿರ್ಭೂತಳಾಗಿರ್ತಾಳೆ ಅಲ್ವಾ? ಅವಳ ಮಂತ್ರದಲ್ಲೇ ಇದೆ ಶುಚಿತ್ವ. ಹಾಗಾಗಿ ಅವಳಿಗೆ ಶುಚಿತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರೋದ್ರಿಂದ ಶುಚಿಯಾಗಿ ಯಾರು ಆ ಒಂದು ಪೂಜೆಯನ್ನು ಮಾಡ್ತಾರೋ ಅವ್ರಿಗೆ ಸಿದ್ಧಿ ಆಗುತ್ತೆ. ಈಗ ಹೆಣ್ಮಕ್ಳಿಗೆ ಏನಾದ್ರು ಆ ಥರ ಆಯಿತು ಅಂದರೆ ಅವರ ಮನೇಲಿ ಗಂಡು ಮಕ್ಕಳಿಗೆ ಕೊಟ್ಟು ಮಾಡಿಸ್ಬೋದು. ಅಧಿಕಾರ ಅಂತಕ್ಕಂಥದ್ದು ಕೊಟ್ಟು ಮಾಡಿಸ್ದಂಗೆ ಇರುತ್ತೆ ಇದು. ಯಾಕಂದರೆ ಮನೆಯ ಒಡತಿ ಆಯಿತಾ, ಪಾರ್ವತಿ ಅಂತ ಹೇಳ್ತೀವಿ ನಾವು ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ.
ಗಂಡು ಮಕ್ಕಳಿಗೆ ಪರಮೇಶ್ವರ ಅಂತ ಹೇಳ್ತೀವಿ, ಆ ಪರಮೇಶ್ವರನ ಕೈಲಿ ವ್ರತವನ್ನ ಮಾಡಿಸ್ಬೋದು. ಆಯ್ತಾ? ಇದು ಮಾಡಿಸೋದ್ರಿಂದ ಆ ಹೆಣ್ಣು ಮಗಳು ಎಷ್ಟು ಒಂದು ಪವಿತ್ರತೆಯನ್ನ ಮಾಡಿರ್ತಾಳೋ ಅಷ್ಟೇ ಫಲ ಸಿಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಶುಚಿತ್ವದಲ್ಲಿದ್ದಾಗ ಈ ಒಂದು ವ್ರತವನ್ನ ಮಾಡೋದು ಬಹಳ ಅಪರಾಧವಾಗುತ್ತೆ, ಮಾಡಬಾರ್ದು ಅಂತಕ್ಕಂಥದ್ದು ನಮ್ಗೆ ಎಷ್ಟೋ ಒಂದು ಕಡೆ ಇದು ಉಲ್ಲೇಖ ಇದೆ, ಸಿಗುತ್ತೆ. ಆಯ್ತಾ? ಹಾಗಾಗಿ ಈ ಒಂದು ವ್ರತವನ್ನ ಮಾಡಬೇಕಾದ್ರೆ ಅತ್ಯಂತ ಶ್ರದ್ಧೆ ಭಕ್ತಿ ಇಟ್ಕೊಂಡು ನಾವೊಂದು ಈ ವ್ರತವನ್ನು ಮಾಡೋದು ಅಥವಾ ಮಾಡಿಸೋದು ಎರಡೂ ಕೂಡ ಒಂದೇ ಫಲವನ್ನೇ ಕೊಡುತ್ತೆ. ಹಾಗಾಗಿ ನಾವೇ ಮಾಡಬೇಕಾಗಿತ್ತು, ನಮ್ಗೆ ಹಿಂಗಾಗೋಯ್ತು ಅಂತ ಬೇಸರ ಪಡ್ಕೊಳ್ಳೋಂಗಿಲ್ಲ. ನಾವೆಲ್ಲ ರೆಡಿ ಮಾಡಿರ್ತೀವಿ, ಈ ಥರ ಆಗೋಯ್ತು ಅಂದಾಗ ಇದರ ಒಂದು ಅಧಿಕಾರವನ್ನು ತನ್ನ ಒಂದು ಗಂಡನಿಗೋ ತನ್ನ ಅಣ್ಣನಿಗೋ ಈ ಥರ ಕೊಟ್ಟು, ತನ್ನ ತಂದೆಗೋ ಕೊಟ್ಟು ಅದನ್ನ ಮಾಡಿಸ್ಬೋದು. ಈ ಥರ ಒಂದು ವ್ಯವಸ್ಥೆ ಇರುತ್ತೆ. ಈಗ ವರಮಹಾಲಕ್ಷ್ಮಿ ವ್ರತನ ಬರೀ ಹೆಣ್ಮಕ್ಳು ಮಾತ್ರನೇ ಮಾಡ್ಬೇಕಾ ಅಥವಾ ಗಂಡ್ಮಕ್ಳು ಸಹನು ಮಾಡ್ಬೋದಾ? ನೋಡಿ, ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಅಂತಕ್ಕಂಥದ್ದು ವರಮಹಾಲಕ್ಷ್ಮಿಗೆ ಇಲ್ಲ. ವ್ರತವನ್ನ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಆದ್ಮೇಲೆ ವರಮಹಾಲಕ್ಷ್ಮಿ ವ್ರತ ಅಂತಲ್ಲ, ಯಾವುದೇ ವ್ರತ ಆದ್ರೂ ಕೂಡ ಹೆಣ್ಮಕ್ಳು ಗಂಡ್ಮಕ್ಳಿಗೆ ಸಮಸಮವಾಗಿರ್ತಕ್ಕಂಥ ಅಧಿಕಾರ ಇದೆ. ಇದನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ಹೆಣ್ಣು ಮಕ್ಕಳಿಗೆ ಫಸ್ಟ್ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಯಾವ ತರ ವಿನಾಯಕ ಚತುರ್ಥಿ ಗಣಪತಿಯನ್ನ ಗಂಡು ಮಕ್ಕಳು ಮಾಡ್ತಾರೋ ಅದೇ ತರ ಹೆಣ್ಮಕ್ಳಿಗೆ ಇದು ಫಸ್ಟ್ ಪ್ರಿಫರೆನ್ಸ್. ಅಥವಾ ಹೆಣ್ಣು ಮಕ್ಕಳು ಮನೇಲಿ ಇಲ್ಲ ಅಂದಾಗ ಅದನ್ನ ಗಂಡು ಮಕ್ಕಳು ಕೂಡ ಅದನ್ನ ವ್ರತವನ್ನ ಮಾಡಬಹುದು. ಮಾಡಿದಾಗ ಅವರಿಗೆ ಒಂದು ಅನುಕೂಲ ಆಗುವಂತದ್ದು ಇರುತ್ತೆ. ಅಖಂಡ ಐಶ್ವರ್ಯ ಪ್ರಾಪ್ತಿಗಾಗಿ ಯಾವ ರೀತಿಯ ಕಳಸ ಪ್ರತಿಷ್ಠಾಪನೆಯನ್ನ ವಿಧಾನವಾಗಿ ಮಾಡಬೇಕು? ತುಂಬಾ ಒಳ್ಳೆ ಪ್ರಶ್ನೆ. ನೋಡಿ, ಅಖಂಡ ಐಶ್ವರ್ಯ ಪ್ರಾಪ್ತಿಗಾಗಿ ವರಮಹಾಲಕ್ಷ್ಮಿ ವ್ರತದಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ಕಲಶ ಸ್ಥಾಪನೆಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದಿದೆ. ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಮಿಸ್ಟೇಕ್ಸ್ ಮಾಡ್ಬಿಡ್ತಾರೆ. ಕಲಶದಲ್ಲಿ ಏನೋ ಒಂದು ಹಾಕೋದು ಮಾಡೋದು ಎಲ್ಲ ಮಾಡೋದು, ಮಾಮೂಲಿಯಾಗಿ ಏನೋ ಒಂದು ನಾವು ಪೂಜೆಗಳ ಪುನಸ್ಕಾರಗಳು ಮಾಡ್ತೀವಿ ಆ ಥರ ಮಾಡಿಬಿಡ್ತಾರೆ. ಆ ಥರ ಮಾಡೋದಲ್ಲ. ವರಮಹಾಲಕ್ಷ್ಮಿಯ ಕಲಶ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾವಾಗಲೂ ಕೂಡ ವರಮಹಾಲಕ್ಷ್ಮಿಗೆ ಕಲಶವನ್ನ ಚೆನ್ನಾಗಿ ಶುದ್ಧವಾಗಿಸಿ ತೊಳೆದು ಅದನ್ನ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ, ಅಕ್ಕಿಯ ಮೇಲೆ ಕಲಶದಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ, ಅಕ್ಕಿಯನ್ನು ಅಳೆದು ಹಾಕ್ಬೇಕು. ಎಷ್ಟು ನಾವು ಅಳಿತೀವಿ ಆ ಒಂದು ಅಕ್ಕಿಯನ್ನು ಆ ಕಲಶದಲ್ಲಿ ಹಾಕಬೇಕು. ಹಾಕಿದ್ಮೇಲೆ ಅದರಲ್ಲಿ ಪಂಚಫಲಗಳನ್ನ ಹಾಕಬೇಕು. ಗೋಡಂಬಿ, ದ್ರಾಕ್ಷಿ, ಉತ್ತುತ್ತೆ, ಬಾದಾಮಿ, ಖರ್ಜೂರ, ಕಲ್ಸಕ್ಕರೆ ಎಲ್ಲ 5 ಫಲಗಳನ್ನ ಹಾಕಿ ಅದರಲ್ಲಿ ನವರತ್ನಗಳನ್ನ ಹಾಕಬೇಕು. ನಮಗೆ ಪ್ರಿಯವಾಗಿರ್ತಕ್ಕಂಥ ಕೆಲವು ಚಿನ್ನ, ಬೆಳ್ಳಿ ಮತ್ತೆ ವಿಶೇಷವಾಗಿರ್ತಕ್ಕಂಥ ದೇವರ ಮೂರ್ತಿಗಳು, ಚಿಕ್ಕ ಮೂರ್ತಿಗಳು, ಬೆಳ್ಳಿ ಮೂರ್ತಿಗಳು ಅದನ್ನೆಲ್ಲ ಹಾಕಿ, ಮತ್ತೆ ವಿಶೇಷವಾಗಿರ್ತಕ್ಕಂಥ ಅದರಲ್ಲಿ ತುಳಸಿ ಪತ್ರೆಯನ್ನು ಹಾಕಿ, ಅರಿಶಿನ ಕುಂಕುಮ ಸುಮಂಗಲ ದ್ರವ್ಯವನ್ನು ಹಾಕಿ, ನಂತರ ಒಂದು ತೆಂಗಿನಕಾಯಿಯನ್ನ ವಿಳ್ಯದೆಲೆ ಅಥವಾ ಮಾವಿನ ಸೊಪ್ಪು ಹಾಕಿ ಅದ್ರ ಮೇಲೆ ತೆಂಗಿನಕಾಯಿಯನ್ನ ಸ್ಥಾಪನೆ ಮಾಡುವಂಥದ್ದು. ಆಮೇಲೆ ಸ್ಥಾಪನೆ ಮಾಡಿದ ಮುಂದೆ ದೇವರಿಗೆ ಉಡಿಸುವಂತ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತ್ರ, ಬಣ್ಣ ಬಣ್ಣದ ಸೀರೆಗಳಾಗ್ಲಿ ಅಥವಾ 3 ತರ 5 ತರ 9 ತರದ ಹೂಗಳಾಗ್ಲಿ, 5 ತರ 9 ತರ ಪತ್ರೆಗಳಾಗ್ಲಿ, ಇದೆಲ್ಲ ನಾವು ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ಆ ವರಮಹಾಲಕ್ಷ್ಮಿ ಚೆನ್ನಾಗಿ ಪ್ರಸನ್ನಳಾಗ್ತಾಳೆ. ಮತ್ತೆ ನಮಗೆ ಬೇಡಿದ ವರಗಳನ್ನ ಕೊಡುವಂತ ಮಹಾತಾಯಿ ಅವಳು ಕೋಟ್ಯಾಧೀಶ್ವರನಾಗಿ ಮಾಡುವಂತ ಒಂದು ಅನುಕೂಲ್ಯತೆ ಆ ವರಮಹಾಲಕ್ಷ್ಮಿಗೆ ಇದೆ, ಆ ವ್ರತ ಮಾಡೋದ್ರಿಂದ ಇದೆ. ಹಾಗಾಗಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ವ್ರತ, ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳ್ತೀನಿ ನಾನು. ಪ್ರತಿಯೊಬ್ಬರು. ಮತ್ತೆ ಇನ್ನೊಂದೇನಂದ್ರೆ ಈ ಒಂದು ವ್ರತದಲ್ಲಿ ತಂದೆಯಿಂದ ಬಂತು, ತಾಯಿ ಮನೆಯಿಂದ ಬಂತು, ಅಜ್ಜಿ ಮನೆಯಿಂದ ಬಂತು ಆ ಥರ ಇಲ್ಲ. ಯಾರು ಬೇಕಾದ್ರೂ ಈ ಒಂದು ವ್ರತವನ್ನ ಮಾಡಬಹುದು. ಆ ಒಂದು ವ್ರತವನ್ನ ನಾವು ಒಂದು ಸಂಕಲ್ಪ ಮಾಡ್ಕೋಬೇಕು, ನಾವು ಈ ಒಂದು ವ್ರತವನ್ನ ಮಾಡ್ತೀವಿ ಅಂತ. ಅದೇ ತರ ವ್ರತವನ್ನ ಮಾಡ್ಬೇಕಾಗತ್ತೆ. ಈಗ ನಮ್ಮ ಕಡೆ ಅಕ್ಕಿ ಹಾಕುವಂತ ಸಂಪ್ರದಾಯವಿಲ್ಲ. ಅಂದ್ರೆ ನಮ್ಮ ಕಡೆ ಅಂತಂದ್ರೆ ಜನರಲ್ ಆಗಿ ನಾನು ಹೇಳ್ತಾ ಇರೋದು, ನೀರನ್ನ ಹಾಕಿ ವರಮಹಾಲಕ್ಷ್ಮಿ ವ್ರತವನ್ನ ಮಾಡುವಂತ ಒಂದು ಪ್ರತೀತಿ ಇದೆ. ಈಗ ಯಾವುದು ಶ್ರೇಷ್ಠ? ನೀರು ಹಾಕಿ ಕಲಶದೊಳಗೆ ನೀರು ಹಾಕಿ ಮಾಡೋದು ಶ್ರೇಷ್ಠನಾ? ಕಲಶದಲ್ಲಿ ನಾವು ನೀರು ಹಾಕಿದಾಗ ಅದು ಗಂಗೆ ಕಲಶ ಆಗುತ್ತೆ, ವರಮಹಾಲಕ್ಷ್ಮಿ ಕಲಶ ಆಗೋದಿಲ್ಲ. ಗಂಗೆ ಕಲಶಕ್ಕೆ ನಾವು ಏನ್ ಮಾಡ್ತೀವಿ, ನೀರನ್ನ ಹಾಕ್ತೀವಿ, ಶುದ್ಧವಾಗಿರ್ತಕ್ಕಂಥ ನೀರನ್ನ ಹಾಕ್ತೀವಿ. ಅದರಲ್ಲಿ ಅರಿಶಿನ ಕುಂಕುಮ ಪಚ್ಚಕರ್ಪೂರ ಎಲ್ಲ ಹಾಕಿ, ತುಳಸಿ ಪತ್ರೆ ಹೂವನ್ನೆಲ್ಲ ಹಾಕಿ ಕಲಶವನ್ನ ಹೂಡ್ತೀವಿ. ಅದೇ ತರ ವರಮಹಾಲಕ್ಷ್ಮಿ ಕಲಶ ಮಾತ್ರ ಯಾವಾಗಲೂ ಸ್ಪೆಷಲ್. ಅದ್ರಲ್ಲಿ ಅಕ್ಕಿಯನ್ನೇ ಹಾಕ್ಬೇಕು, ಬೇರೆ ನೀರನ್ನ ಹಾಕೋಂಗಿಲ್ಲ. ಎಷ್ಟೋ ಜನ ಇದನ್ನ ಮಿಸ್ಟೇಕ್ ಮಾಡ್ಕೊಂಡು ನೀರನ್ನ ಹಾಕ್ಬಿಡ್ತಾರೆ. ಅದು ಮಾಡಿದಾಗ ಏನಾಗುತ್ತೆ ಅಂದ್ರೆ ಗಂಗೆ ಕಲಶ ಆಗ್ಬಿಡುತ್ತೆ, ಅದು ವರಮಹಾಲಕ್ಷ್ಮಿ ಕಲಶ ಆಗೋದಿಲ್ಲ. ಲಾಸ್ಟ್ಗೆ ಅದು ಏನು ಮಾಡ್ತಾರೆ ಅಂದ್ರೆ ಅದಕ್ಕೆ ಕೆಲವು ಪ್ರೊಸೀಜರ್ಗಳಿದೆ. ಅದರಂತೆಯೇ ಅದನ್ನ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಪಂಚಫಲ ಅಕ್ಕಿ ಎಲ್ಲ ಹಾಕಿರ್ತೀವಲ್ಲ, ಅದನ್ನೆಲ್ಲ ನಾವು ತೆಗೆದು ಅಳ್ದಾಗ ಒಂದು ಚೂರು ಅದ್ರಲ್ಲಿ ಜಾಸ್ತಿ ಆಗಿರುತ್ತೆ. ಅದು ಭಕ್ತಿ ಶ್ರದ್ಧೆ ಮೇಲೆ ಹೋಗುತ್ತೆ. ನಾವು ಮಾಡುವಂತ ಭಕ್ತಿ ಶ್ರದ್ಧೆ ಅಲ್ಲಿ ನಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಕಲಶವನ್ನ ಮಾರನೇ ದಿವಸ ನಾವು ತೆಗಿತೀವಿ, ಅಥವಾ ನಾವು ಇಷ್ಟು ದಿನ ಅಂತ ಇಟ್ಕೊಂಡು ಆಮೇಲೆ ತೆಗಿತೀವಿ. ತೆಗೆದಾಗ ಅದ್ರಲ್ಲಿ ನಾವು ಅಕ್ಕಿ ಹಾಕಿರ್ತೀವಿ.
ಎಷ್ಟು 1 ಲೋಟ 2 ಲೋಟ 3 ಲೋಟ ಅಕ್ಕಿ ಹಾಕಿರ್ತೀವಿ, ಅಥವಾ ನೀವು ಬಿನಿಗೆ ಇಟ್ಟಿದ್ರೆ ಒಂದು 5 ಲೋಟ ಅಕ್ಕಿ ಹಾಕಿರ್ತೀರ. 5 ಲೋಟ ಅಕ್ಕಿ ಹಾಕಿದ್ರೆ 5.25 ಲೋಟ ಅಕ್ಕಿ ಆಗುತ್ತೆ, ಅರ್ಧ ಲೋಟ ಅಕ್ಕಿ ಎಕ್ಸ್ಟ್ರಾ ಬರುತ್ತೆ ಅದರಲ್ಲಿ. ಅಂದ್ರೆ ನಾವು ಮಾಡುವಂತ ಭಕ್ತಿ ಶ್ರದ್ಧೆಗಳಿದೆಯಲ್ಲ ಅದು ನಮಗೆ ಫಲ ಕೊಟ್ಟಿದೆ ಅಂತ ಅರ್ಥ. ಈ ತರ ಎಲ್ಲ ತುಂಬಾ ಸೂಚನೆಗಳು ನಮ್ಗೆ ಸಿಗುತ್ತೆ. ಮಾಡ್ತಾನೆ ನಮ್ಗೆ ಶುಭ ಸೂಚನೆಗಳು ಬರುವಂತದ್ದು ಆಯ್ತಾ. ಮತ್ತೆ ವಿಶೇಷವಾಗಿರ್ತಕ್ಕಂಥ ನಮ್ಗೆ ಅನುಕೂಲ ಆಗುವಂಥದ್ದು, ಇಂಥದ್ದೆಲ್ಲ ವರ್ಷಕ್ಕೂ ಆಗುವಂಥದ್ದು, ಈ ಥರದ್ದೆಲ್ಲ ಇರುತ್ತೆ. ಹಾಗಾಗಿ ವರಮಹಾಲಕ್ಷ್ಮಿ ಒಂದು ವ್ರತವನ್ನ ಯಾರು ಬೇಕಾದ್ರೂ ಮಾಡಬಹುದು ಅಂತಕ್ಕಂಥದ್ದು ಇದೇ ಉದ್ದೇಶಕ್ಕೇನೆ. ಮಾಡೋದ್ರಿಂದ ಅಂತೂ 100% ಫಲ ಸಿಗುತ್ತೆ. ಆದರೆ ಅದನ್ನ ಪ್ರೊಸೀಜರ್ ತಿಳ್ಕೊಂಡು ಮಾಡಬೇಕು. ಲಕ್ಷ್ಮಿಗೆ ಯಾವಾಗಲೂ ಕೂಡ ಒಂದು ಶ್ರದ್ಧೆ, ಒಂದು ಅನುಷ್ಠಾನ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ನಾರಾಯಣ ಪ್ರಿಯ ಅವಳು. ನಾರಾಯಣ ಆದ್ರೂ ಒಪ್ಬಿಡ್ತಾನೆ, ಲಕ್ಷ್ಮಿ ಒಪ್ಪೋದಿಲ್ಲ. ಲಕ್ಷ್ಮಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಅನುಷ್ಠಾನ ಬೇಕು. ಒಂದು ಒಳ್ಳೆಯ ಒಂದು ತಂತ್ರದಿಂದಾನೇ ಈ ಒಂದು ವರಮಹಾಲಕ್ಷ್ಮಿಯ ಒಂದು ವ್ರತವನ್ನು ಮಾಡುವಂಥದ್ದು ಇರುತ್ತೆ. ಆದ್ರಿಂದ ವರಮಹಾಲಕ್ಷ್ಮಿ ಹಬ್ಬ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ವ್ರತವನ್ನು ಮಾಡ್ಬೇಕಾದ್ರೆ ಕಲಶದಲ್ಲಿ ಅಕ್ಕಿ, ದವಸ ಧಾನ್ಯಗಳನ್ನೇ ಅದರಲ್ಲಿ ಹಾಕ್ಬೇಕಾಗತ್ತೆ, ಬೇರೆ ಯಾವುದನ್ನು ಹಾಕಂಗಿಲ್ಲ. ಆ ಧಾನ್ಯವನ್ನ ನಾವೇನ್ ಮಾಡ್ಬೇಕು? ಆ ಧಾನ್ಯವನ್ನ ನೋಡಿ ನಾವು ಏನ್ ಮಾಡ್ಬೇಕಂದ್ರೆ ಅದನ್ನ ನಾವು ಮನೆಯವರೆಲ್ಲ ಯೂಸ್ ಮಾಡ್ಬೇಕು, ಉಪಯೋಗಿಸ್ಬೇಕು. ಆ ಅಕ್ಕಿಯನ್ನ ಪ್ರಸಾದ ರೂಪದಲ್ಲಿ ಮಾಡಿ ಮನೆಯವರಿಗೆಲ್ಲ ಪ್ರಸಾದವನ್ನ ಕೊಡ್ಬೇಕು. ಸಿಹಿ ಒಂದು ಪೊಂಗಲ್ ಅಂತ ಹೇಳ್ತೀವಿ ನಾವು, ಪೊಂಗಲನ್ನು ಅಥವಾ ಸಿಹಿ ಅಕ್ಕಿಯನ್ನು ಮಾಡಿಬಿಟ್ಟು ಕೊಡುವಂಥದ್ದು. ಅದು ಕೊಡೋದ್ರಿಂದ ಅದು ಪ್ರಸಾದದ ರೂಪದಲ್ಲಿ ಎಲ್ಲರಿಗೂ ಅನುಗ್ರಹದ ರೂಪದಲ್ಲಿ ಇರುತ್ತೆ. ಈಗ ಅವರಿಗೆ ತನ್ನ ಮನೆಯಲ್ಲಿ 1-2 ವರ್ಷ ವರಮಹಾಲಕ್ಷ್ಮಿ ತಾಯಿಯನ್ನ ಕೂರಿಸಿ ಅವರು ಆರಾಧನೆ ಮಾಡ್ತಾ ಇರ್ತಾರೆ. ಆದ್ರೆ ಇನ್ನೊಂದು ವರ್ಷದಲ್ಲಿ ಏನಾಗಿರುತ್ತೆ, ಮನೆಗೆ ಸೂತ್ಕದ ಛಾಯೆ ಬಿಂಬಿತವಾಗಿರುತ್ತೆ. ಆಗ ತಾಯಿಯನ್ನ ಕೂರಿಸ್ಬೋದಾ, ಅಥವಾ ಏನಂತಾಗುತ್ತೆ ಅಂದ್ರೆ ಈಗ ಒಂದು ಸಲಿ ಮಾಡಿ ಇನ್ನೊಂದು ಸಲಿ ಮಾಡದಲ್ಲೇ ಬಿಡಬಾರ್ದು, ಅಥವಾ ಯಾವಾಗ ತಾಯಿಯನ್ನ ವಿಸರ್ಜನೆ ಮಾಡ್ಬೇಕು, ಇಷ್ಟು ವರ್ಷ ಮಾಡ್ಬೇಕು, ಇಲ್ಲ ಇನ್ನಷ್ಟು ವರ್ಷ ಮಾಡ್ಬೇಕು ಅನ್ನೋದೊಂದು ಪ್ರತೀತಿ ಇದೆಯಲ್ಲ, ಅದನ್ನೊಂದು ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀರಾ? ನೋಡಿ, ವರಮಹಾಲಕ್ಷ್ಮಿಯ ಪೂಜೆಯ ಒಂದು ವ್ರತ ಹೆಂಗಿರುತ್ತೆ ಅಂತ ಹೇಳಿದ್ರೆ ಸಿಸ್ಟಮ್ಯಾಟಿಕ್ ಆಗಿ ಇರುವಂಥದ್ದು. ಅಂದ್ರೆ ನಾವು ಇವಾಗ ಸಂಕಲ್ಪ ಮಾಡ್ಕೊಂಡಿದ್ದೀನಿ, ನನಗೆ 1 ವರ್ಷ ಮಾಡ್ತೀನಿ, 2 ವರ್ಷ ಮಾಡ್ತೀನಿ, 3 ವರ್ಷ ಮಾಡ್ತೀನಿ, ಅಥವಾ ಮಧ್ಯದಲ್ಲಿ 1 ವರ್ಷ ಆಗೋದಿಲ್ಲ ಅಂದಾಗ ಅವಾಗ ಏನಾಗುತ್ತೆ, ತಪ್ಪು ಕಾಣಿಕೆ ತೆಗೆದಿಟ್ಟು ಮುಂದಿನ ವರ್ಷ ಅದನ್ನ ಕಂಟಿನ್ಯೂ ಮಾಡಬೇಕು, ಬಿಟ್ಬಿಡ್ಬಾರ್ದು. ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನಮಗೆ ನಮ್ಮ ವೃದ್ಧಾಪ್ಯ ಬಂದ್ಬಿಡುತ್ತೆ, ನಮ್ಗೆ ವಯಸ್ಸಾಗ್ಬಿಡುತ್ತೆ. ಈಗ ನಾನು ಮೊನ್ನೆ ಒಂದು ಕಡೆ ನೋಡಿದಾಗ ದಂಪತಿಗಳಿಗೆ 99 ವರ್ಷ ಆಗಿದೆ, ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದಾರೆ. ಆ ವರಮಹಾಲಕ್ಷ್ಮಿ ಹಬ್ಬ ಅವ್ರಿಗೆ ಆಗಲ್ಲ ಅಂದಾಗ ಏನ್ ಮಾಡಿದ್ರು, ಒಂದು ದೊಡ್ಡದಾಗಿ ಉದ್ಯಾಪನೆ ಅಂತ ಹೇಳಿ ಮಾಡಿದ್ರು. ಹೋಮ ಹವನಗಳನ್ನ ಮಾಡಿ ಲಕ್ಷ್ಮಿ ವಿಗ್ರಹವನ್ನ, ಬೆಳ್ಳಿದಾಗ್ಲಿ ಅಥವಾ ಹಿತ್ತಾಳೆ ವಿಗ್ರಹವನ್ನ ದಾನ ಕೊಟ್ಟು ಆಯ್ತಾ ಅದನ್ನ ಉದ್ಯಾಪನೆ ಮಾಡ್ಬಿಡೋದು. ಉದ್ಯಾಪನೆ ಮಾಡಿದಾಗ ಏನಾಗತ್ತಂದ್ರೆ ಈ ಒಂದು ವ್ರತದ ಒಂದು ಸಂಪೂರ್ಣ ಫಲ ಅವ್ರಿಗೆ ಸಿಕ್ಬಿಡುತ್ತೆ. ಯಾವುದೇ ಒಂದು ವ್ರತ ಆಗ್ಲಿ ಉದ್ಯಾಪನೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಜನ ಮುತ್ತೈದೆಯರ ಕರೆಸಿ 9 ಜನ 11 ಜನ 5 ಜನ 3 ಜನ ಮುತ್ತೈದೆಯರನ್ನ ಕರೆಸಿ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪಾನಕವನ್ನ ಕೊಡೋದು, ಸುಮಂಗಲ ದ್ರವ್ಯಗಳನ್ನ ಕೊಡೋದು, ಮತ್ತೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಸಾದವನ್ನ ಕೊಡೋದು, ಇವೆಲ್ಲ ಮಾಡಿದಾಗ ಒಂದಷ್ಟು ಅನುಕೂಲಗಳಾಗಿ ಅವರ ಜೀವನದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಉದ್ಯಾಪನೆ ಮಾಡುವಂಥದ್ದು ಮಾಡಿದಾಗ ಇದರ ಸಂಪೂರ್ಣತೆ ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ವರಮಹಾಲಕ್ಷ್ಮಿಯ ಒಂದು ವ್ರತದಲ್ಲಿ ನಮಗೆ ಅನುಕೂಲ ಇಲ್ಲ, ನಮ್ಗೆ ಮಾಡೋಕ್ಕಾಗಲ್ಲ ಅಂದಾಗ ಈ ರೀತಿ ಮಾಡ್ಕೋಬಹುದು. ಈಗ ಎಷ್ಟು ದಿವಸ ಮಾಡೋದ್ರಿಂದ ತುಂಬಾ ಉಪಯೋಗ? ಅಂದ್ರೆ ಒಬ್ರು 1 ದಿವಸ ಮಾಡ್ತಾರೆ, 3 ದಿವಸ ಮಾಡ್ತಾರೆ, 5 ದಿವಸ ಮಾಡ್ತಾರೆ. ಎಷ್ಟು ದಿವಸ ಮಾಡೋದ್ರಿಂದ ನಮಗೆ ತುಂಬಾ ಧನ ಲಾಭಗಳು ಯಥೇಚ್ಛವಾಗಿ ಕಲಶ ಪ್ರತಿಷ್ಠಾಪನೆ ಮಾಡೋದ್ರಿಂದ ಸಿಗುತ್ತದೆ? ನೋಡಿ, ನಾವು ಶ್ರದ್ಧೆ ಭಕ್ತಿ ಇಟ್ಕೊಂಡು ನಾವು ಮಾಡುವಂತಹ ವರಮಹಾಲಕ್ಷ್ಮಿ ಒಂದು ವ್ರತ, ಆ ಕಲಶ ಹೂಡಿರ್ತೀವಲ್ಲ, ನಮ್ಗೆ ಶಕ್ತಿ ಇದ್ರೆ 5 ದಿವಸ ಇಟ್ಕೋಬಹುದು. 5 ದಿವಸಗಳು ಇಟ್ಕೊಂಡು 5 ದಿವಸನೂ ಕೂಡ ದೇವಿಗೆ ಬಗೆಬಗೆಯಾಗಿರ್ತಕ್ಕಂಥ ನೈವೇದ್ಯಗಳನ್ನ ಮಾಡುವಂಥದ್ದು, ಪ್ರತಿದಿನನೂ ಬೇರೆ ಬೇರೆ ಹೂವನ್ನ ಹಾಕುವಂಥದ್ದು, ಮುತ್ತೈದೆಯರನ್ನ ದಿನ ಕಟ್ಸುವಂಥದ್ದು ಆಯ್ತಾ, ಪೂಜೆ ವಿಶೇಷವಾಗಿ ಆಡಂಬರವಾಗಿ ಮಾಡುವಂಥದ್ದು, ಆನಂದವಾಗಿ ನಾವು ದೇವಿಯ ಮುಂದೆ ಕೂತ್ಕೊಂಡು ಸಂಗೀತ ವಾದ್ಯಗಳನ್ನ ನುಡಿಸುವಂಥದ್ದು, ಇಂಥದ್ದೆಲ್ಲ ಮಾಡೋದ್ರಿಂದ ದೇವಿಯ ಒಂದು ಪೂರ್ಣ ಕೃಪೆ ಸಿಗುತ್ತೆ. ಮತ್ತೆ ಚೆನ್ನಾಗಿ ಒಂದು ಅನುಕೂಲಗಳಾಗತ್ತೆ. ಅದೇ ತರ 1 ವರ್ಷ ನಾವು ಈಗ ಮಾಡ್ಬಿಡ್ತೀವಿ, ನಾವು ನೆಕ್ಸ್ಟ್ ವರ್ಷ ಕುಬೇರಾಗಬೇಕು ಅಂದ್ರೆ ಆ ಥರ ಆಗಲ್ಲ. ಇದು ಏನು ಅಂತ ಹೇಳಿದ್ರೆ ಪ್ರತಿ ವರ್ಷನೂ ಕೂಡ ನಾವು ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕಾಗತ್ತೆ. ದೇವಿ ನಮ್ಗೆ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ನಾನು ಹೇಳ್ದಂಗೆ ಒಂದು ಅಕ್ಕಿಯನ್ನ ಹಾಕಿದಾಗ ಹೆಂಗೆ ಅದು ಜಾಸ್ತಿ ಆಗ್ತಾ ಇರುತ್ತಲ್ಲ, ಅರ್ಧ ಲೋಟ ಜಾಸ್ತಿ ಆಗುತ್ತೆ, 1 ಲೋಟ ಜಾಸ್ತಿ ಆಗುತ್ತೆ, ಆ ಥರ ಅದು ಕೂಡ ನಮ್ಮ ಒಂದು ಐಶ್ವರ್ಯನೂ ಕೂಡ ಅದೇ ಥರ ಹೆಚ್ಚುತ್ತಾ ಇರುತ್ತೆ. ನಾವು ಮಾಡೋಂಥ ಕೆಲಸದಲ್ಲೂ ಕೂಡ ಶ್ರೇಯೋಭಿವೃದ್ಧಿ ಅಂತಕ್ಕಂಥದ್ದು ಹೆಚ್ಚುತ್ತಾ ಇರುತ್ತೆ. ಮುಂದಕ್ಕೆ ಒಳ್ಳೆ ಅನುಕೂಲ ಆಗುವಂಥದ್ದು ಇರುತ್ತೆ. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ಅಂದ್ರೆ ನಾನೇ ವೀಕ್ಷಕರೇ, ನಾನು ಯೂಟ್ಯೂಬರ್ ಆಗ್ಬೇಕು ಅಂತ ಅಮ್ಮನ ಹತ್ರ ಕೇಳಿದೆ, ಇವಾಗ ಈ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ. ಈಗ ಗುರುಗಳೇ, ಈಗ ಅಷ್ಟಲಕ್ಷ್ಮಿಯರು ಅಂತ ಹೇಳ್ತಾರಲ್ಲ, ಈ ಒಬ್ಳು ತಾಯಿಯಿಂದ ಅಷ್ಟಲಕ್ಷ್ಮಿಯರು ಸಹ ಒಲಿತಾರ? ನೋಡಿ, ಅಷ್ಟಲಕ್ಷ್ಮಿಯರು ಅಂತ ಹೇಳಿದ್ರೆ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ ಆಯ್ತಾ, ಈ ತರ ಅಷ್ಟಲಕ್ಷ್ಮಿಯರಿದ್ದಾರೆ.
ಅಷ್ಟಲಕ್ಷ್ಮಿಯರು ಒಂದೊಂದು ಲಕ್ಷ್ಮಿ ಕೂಡ ಒಂದೊಂದು ಫಲವನ್ನ ಕೊಡುವಂತ ಲಕ್ಷ್ಮಿಯಾಗಿರ್ತಾಳೆ. ಅಷ್ಟಲಕ್ಷ್ಮಿಯರು ಅಷ್ಟು ಜನ ಸೇರಿದ್ರೆ ವರಮಹಾಲಕ್ಷ್ಮಿ ಆಗ್ತಾಳೆ. ಆ ವರಮಹಾಲಕ್ಷ್ಮಿ ಕೊಡುವಂತ ಒಂದು ಐಶ್ವರ್ಯ, ಆರೋಗ್ಯ, ಆನಂದ ತುಂಬಾ ದೊಡ್ಡದಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಇಡೀ ವಿಶ್ವದಲ್ಲೇನೆ ವರಮಹಾಲಕ್ಷ್ಮಿ ಹಬ್ಬ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವ್ರತ ಅಂತ ಹೇಳಿ ಪ್ರತಿಯೊಂದು ಹೆಂಗಸರು ಮಾಡ್ತಾ ಇರ್ತಾರೆ. ನಮ್ಗೆ ಮೊನ್ನೆ ಏನಾಯ್ತು, ಇಬ್ಬರು ಪುರೋಹಿತರು ಸಿಕ್ಕಿದ್ರು. ಹೀಗೆ ಅವ್ರು ಹೇಳಿದ್ರು, US ಅಲ್ಲಿ ಸುಮಾರು 50 ಕಡೆ ನಾನು ಪೂಜೆ ಮಾಡಿಸ್ದೆ ಆನ್ಲೈನ್ ನಲ್ಲಿ ಅಂತ ಹೇಳಿದ್ರು, ವರಮಹಾಲಕ್ಷ್ಮಿ ಪೂಜೆ. ನೋಡಿ, ಲೆಕ್ಕ ಹಾಕೊಳ್ಳಿ ನೀವು ಹೆಂಗಿರ್ಬೋದು ಅಂತ. ಇಡೀ ವಿಶ್ವದಲ್ಲೇ ವರಮಹಾಲಕ್ಷ್ಮಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜೆ ಆಗಿರುತ್ತೆ. ಹಾಗಾಗಿ ಅದರ ಫಲ ಅಂತಕ್ಕಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಫಲನೇ ಸಿಗುತ್ತೆ, ಸುಮ್ಮನೆ ಏನು ಅಂತದ್ದಲ್ಲ. ಹಾಗಾಗಿ ನಾವು ಅದನ್ನು ಮಾಡಬೇಕಾದ್ರೆ ಭಕ್ತಿ ಶ್ರದ್ಧೆಯಿಂದ ಮಾಡಿದಾಗ ಅನುಕೂಲ ಆಗುವಂಥದ್ದು ಇರುತ್ತೆ. ವರಮಹಾಲಕ್ಷ್ಮಿಗೆ ತುಂಬಾ ಇಷ್ಟವಾದಂತಹ ಖಾದ್ಯಗಳು ಯಾವ್ದಾದ್ರು ಒಂದು ತಿಂಡಿ ತಿನಿಸುಗಳು ಇರುವುದಾದ್ರೆ ಯಾವ್ದು? ನೋಡಿ, ವರಮಹಾಲಕ್ಷ್ಮಿಗೆ ಬಹಳ ಇಷ್ಟ ಯಾವ್ದು ಅಂದ್ರೆ ಗೋಧಿ ಪಾಯಸ. ಗೋಧಿ ಪಾಯಸ ವರಮಹಾಲಕ್ಷ್ಮಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು ಪಾಯಸ. ಅದನ್ನ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾಡ್ಲೇಬೇಕು. ಗೋಧಿ ರವೆ ಮಾಡಿಬಿಟ್ಟು ಅದ್ರಲ್ಲಿ ಪಾಯಸ ಮಾಡುವಂತದ್ದು ಇದೆಯಲ್ಲ, ಅದು ವಿಶೇಷ. ಮತ್ತೆ ಸಿಹಿ ತಿಂಡಿಗಳು ದೇವಿಗೆ ಇಷ್ಟ. ನೀವು ಎಷ್ಟು ಸಿಹಿ ತಿಂಡಿಗಳು ಮಾಡ್ತೀರಾ ಅಷ್ಟು ದೇವಿ ಪ್ರಸನ್ನಳಾಗ್ತಾಳೆ. ನೀವು ಎಷ್ಟು ನಿಮ್ಗೆ ಅನುಕೂಲ ಆಗತ್ತೆ, ಸಾಧ್ಯವಾಗತ್ತೆ. ಅದರಲ್ಲಿ ಬಗೆಗಳಿದೆ, 5 ಬಗೆ, 9 ಬಗೆ, ಆತರ 11 ಬಗೆ, 108 ಬಗೆ, 1008 ಬಗೆ ಆತರ. ಈಗ ನಾವು ಕೃಷ್ಣ ವ್ರತವನ್ನ ಮಾಡ್ತೀವಲ್ಲ, ಅಷ್ಟಮಿ ದಿನ ಕೃಷ್ಣ ಒಂದು ವ್ರತ ಮಾಡಿದಾಗ ಸುಮಾರು 1008 ತರ ತಿಂಡಿಗಳನ್ನ ಮಾಡಿ ಇಟ್ಬಿಡ್ತಾರೆ ಕೃಷ್ಣನ ಮುಂದೆ, ಆಯ್ತಾ. ಅದೇ ತರ ವರಮಹಾಲಕ್ಷ್ಮಿ ಮಾಡಿದಾಗ್ಲೂ ಕೂಡ ಒಂದಷ್ಟು ಜನ ಸಿಹಿ ಪದಾರ್ಥಗಳನ್ನ ಇಡುವಂತದ್ದು ಇರುತ್ತೆ. ಹಾಗಾಗಿ ಎಷ್ಟು ಬಗೆ ಆಗುತ್ತೋ ಅಷ್ಟು ಬಗೆಯ ಸಿಹಿ ಪದಾರ್ಥಗಳನ್ನ ಕೊಟ್ಟು ಮಾಡ್ಬೋದು. ಯಾವ ಕಲರ್ ಬಟ್ಟೆಗಳನ್ನ ಹಾಕ್ಬೇಕು, ಮತ್ತೆ ಯಾವ ಕಲರ್ ಬಟ್ಟೆಗಳನ್ನ ನಾವು ಹಾಕೋದನ್ನ ಅವಾಯ್ಡ್ ಮಾಡ್ಬೇಕು? ನೋಡಿ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಕ್ಳಿಗಾಗ್ಲಿ ಅಥವಾ ದೊಡ್ಡವರಾಗ್ಲಿ ಕಪ್ಪು ಬಟ್ಟೆ ಹಾಕೋಂಗಿಲ್ಲ. ನೀಲಿ ಕಪ್ಪು ಬಟ್ಟೆಗಳು ವರಮಹಾಲಕ್ಷ್ಮಿಗೆ ಶ್ರೇಷ್ಠ ಅಲ್ಲ, ಅದು ವ್ರತಭಂಗ ಮಾಡ್ದಂಗ ಆಗುತ್ತೆ. ಹಂಗಾಗಿ ಆ ಒಂದು ಕಪ್ಪು ಮತ್ತೆ ಬಟ್ಟೆ ಬಿಟ್ಟು, ನೀಲಿ ಬಟ್ಟೆ ಬಿಟ್ಟು ಬೇರೆ ಯಾವುದೇ ಬಟ್ಟೆ ಬೇಕಾದ್ರೂ ಧರಿಸ್ಕೋಬಹುದು, ಅದು ಶುಭವಾಗಿರುತ್ತೆ. ಅದರಲ್ಲೂ ಹೆಣ್ಮಕ್ಳು ಕೆಂಪು ಮತ್ತೆ ಹಸಿರು ಬಟ್ಟೆ ಉಟ್ಕೊಳ್ಳೋದು ಬಹಳ ವಿಶೇಷ. ಅದರಲ್ಲಿ ಕೆಂಪಲ್ಲೇ ನಾವು ಬೇಕಾದ್ರೆ ಅದನ್ನ ನಾವು ಈ ಮೆರೂನ್ ಕಲರ್ ಆಗ್ಲಿ ಅಥವಾ ಅದರಲ್ಲಿ ಆರೆಂಜ್ ಕಲರ್ ಆಗ್ಲಿ, ಪಿಂಕ್ ಕಲರ್ ಆಗ್ಲಿ, ಈ ತರದ ಬಟ್ಟೆಗಳನ್ನು ಕೂಡ ನಾವು ಉಟ್ಕೋಬಹುದು. ಆದ್ರೆ ಕಪ್ಪು ಮಾತ್ರ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಈಗ ಲಕ್ಷ್ಮಿಯ ಸಂಖ್ಯೆ ಯಾವ್ದಾದ್ರು ಒಂದಿದ್ರೆ, ಈ ಲಕ್ಷ್ಮಿಯ ಸಂಖ್ಯೆನ ನಾವು ಯಾವ್ದಾದ್ರು ಒಂದು ನಮ್ಮ ಕೈಯಲ್ಲಿ ಆಗಿರ್ಬೋದು ಅಥವಾ ಗೋಡೆ ಮೇಲೆ ಆಗಿರ್ಬೋದು ಬರ್ಕೊಂಡು ಇದ್ರೆ ನಮಗೆ ಯಾವಾಗ್ಲೂ ಲಕ್ಷ್ಮಿ ಒಲಿತಾಳೆ ಅಥವಾ ನಮಗೆ ಕರೆಗೆ ಹೋಗ್ಕೊಡ್ತಾಳೆ ಅನ್ನೋದಿದ್ರೆ ಯಾವ್ದಾದ್ರು ಒಂದು ನಂಬರ್ ಲಕ್ಷ್ಮಿಗೆ ಸಂಬಂಧಪಟ್ಟಿರುವಂತದ್ದು. ನೋಡಿ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರ ಅದು. ನಾವು ಅದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ, ದೇವ್ರ ಮನೆಯಲ್ಲಿ ಅರ್ಶನ, ಶುದ್ಧವಾಗಿರ್ತಕ್ಕಂಥ ಅರ್ಶನವನ್ನ ಕಲಸಿ ಅದನ್ನ ಒಂದು ವೃತ್ತಾಕಾರ ಮಾಡ್ಬೇಕು. ಕೈಯಲ್ಲಿ, ಬಲಗೈಯಲ್ಲಿ ವೃತ್ತಾಕಾರ ಮಾಡ್ಬೇಕು. ಅದು ಹೆಣ್ಮಕ್ಳೇ ಮಾಡ್ಬೇಕು, ಮುತ್ತೈದೆಯರೇ ಮಾಡಬೇಕು. ಇಲ್ಲ ಸಣ್ಣ ಮುತ್ತೈದೆಯರು ಇರ್ತಾರಲ್ಲ, 6 ಸ್ವರೂಪದಲ್ಲಿ ಇರ್ತಕ್ಕಂಥವ್ರು ಮಾಡ್ಬೇಕು. ಮಾಡ್ಬಿಟ್ಟು ಅದ್ರ ಮೇಲೆ ಸ್ವಸ್ತಿಕ್ ಬರಿಬೇಕು. ಸ್ವಸ್ತಿಕ್ ಬರೆದು ಆ ಸ್ವಸ್ತಿಕಲ್ಲಿ 15 15 15 15 ಅಂತಕ್ಕಂಥ ಸಂಖ್ಯೆ ಬರಬೇಕು. 15 15 15ನೇ ಸಂಖ್ಯೆ ಏನಪ್ಪಾ ಅಂತ ಹೇಳಿದ್ರೆ ಲಕ್ಷ್ಮೀ ನಾರಾಯಣ ಇರ್ತಕ್ಕಂಥ ಯೋಗ, ಅದು ಮಹಾ ದೊಡ್ಡ ಯೋಗ. ಆ 15 ಸಂಖ್ಯೆಯನ್ನ ಬರೆದು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನ ಮಾಡಿ ಆರತಿಯನ್ನ ಮಾಡೋದ್ರಿಂದ ಆ ಸಂಖ್ಯೆಯಲ್ಲಿ ಎಂತ ಎನರ್ಜಿ ಇದೆ ಅಂದ್ರೆ ಧನಾಕರ್ಷಣೆ ಆಗುವಂತ ಎನರ್ಜಿ ಇದೆ. ಈ ಒಂದು ತಂತ್ರವನ್ನ ವೀಕ್ಷಕರು ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ಅನುಕೂಲ ಆಗುತ್ತೆ. ಅದು ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ಮಾಡಬೇಕು. ಮಾರನೇ ದಿವಸ ಅಂದ್ರೆ ವರಮಹಾಲಕ್ಷ್ಮಿ ಮಾರನೇ ದಿವಸ ಅದನ್ನ ಶುದ್ಧವಾಗಿ ಅದನ್ನ ನೀರಿಂದ ತೊಳೆದು ಮತ್ತೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮತ್ತೆ ಮಾಡ್ಕೊಳ್ಳೋದು. ಇದೇ ತರ ಪ್ರತಿ ವರ್ಷನೂ ಮಾಡೋದು ಒಂದು ಪ್ರತೀತಿ ಇದೆ. ಅದು ಆ ಒಂದು ಸಂಖ್ಯೆ ಬಹಳ ಎನರ್ಜಿಯನ್ನ ಕೊಡುವಂತ ಸಂಖ್ಯೆ ಆಗಿರುತ್ತೆ. ಈಗ ಗುರುಜಿ ತುಂಬಾ ಚೆನ್ನಾಗಿ ಯಂತ್ರಗಳಲ್ಲಿ ಯಾವ ರೀತಿ ಸ್ವಸ್ತಿಕ್ಕನ್ನ ಬರೆದು ಹೇಗೆ ತಾಯಿಯನ್ನ ಆರಾಧನೆ ಮಾಡ್ಬೋದು ಅಂತ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರೆ, ನಮಗೆ ವರಮಹಾಲಕ್ಷ್ಮಿನ ಸಿದ್ಧಿ ಮಾಡ್ಕೊಬೇಕು. ಈಗ ಹೇಗೆ ಯಕ್ಷಿಣಿ ಸಿದ್ಧಿ ಅಂತಾರೋ ಹಾಗೆ ನಮಗೆ ಸಾತ್ವಿಕವಾಗಿ ವರಮಹಾಲಕ್ಷ್ಮಿನ ಸಿದ್ಧಿ ಮಾಡ್ಕೋಬೇಕು. ಮತ್ತೆ ಅವ್ರದ್ದು ಮಂತ್ರಗಳು ಯಾವ್ದಾದ್ರು ಇದ್ರೆ ಅದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ, ಇನ್ನೂ ಉತ್ತಮ ಇದಕ್ಕಾಗಿ, ಲಾಭಕ್ಕಾಗಿ? ಖಂಡಿತ. ನೋಡಿ, ವರಮಹಾಲಕ್ಷ್ಮಿಯ ಒಂದು ಸಿದ್ಧಿಯನ್ನ ಮಾಡ್ಕೋಬೇಕಾದ್ರೆ ನಾವು ಏನ್ ಮಾಡ್ಬೇಕು, ನಾವು ಲಕ್ಷ್ಮಿಯ ಕಣ್ಣು ಅಂತ ಹೇಳಿ ಕರಿತೀವಿ. ಕಮಲಾಕ್ಷಿ ಬೀಜ, ತಾವರೆ ಬೀಜ, ಕಮಲಾಕ್ಷಿ ಬೀಜ ಅಂತ ಹೇಳಿ ಕರಿತೀವಿ. ಕಮಲಾಕ್ಷಿ ಅಂತ, ಅಕ್ಷಿ ಅಂದ್ರೆ ಕಣ್ಣು ಅಂತ. ಆ ಕಮಲದಲ್ಲಿ ಬಿಡುವಂತ ಕಣ್ಣು ಲಕ್ಷ್ಮಿಯ ಕಣ್ಣು. ಆ ಒಂದು ಮಣಿಯ ಮಾಲೆಯನ್ನ ಇಟ್ಕೋಬೇಕು. 108 ಮಣಿ ಇರ್ತಕ್ಕಂಥ ಮಾಲೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಅದು ಸಾಮಾನ್ಯವಾಗಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಆ ಕಮಲಾಕ್ಷಿ ಮಾಲೆಯನ್ನ ತಂದು ಅರ್ಶನ ನೀರಲ್ಲಿ ತೊಳೆದು
ಉತ್ತರ ದಿಕ್ಕಿನಲ್ಲಿ ಕೂತ್ಕೋಬೇಕು. ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಶುಭ್ರವಾಗಿರ್ತಕ್ಕಂಥ ವಸ್ತ್ರವನ್ನ ಉಟ್ಕೊಂಡು ಒಂದು ಪೀಠನೋ ಅಥವಾ ದರ್ಬೆ ಚಾಪೆನೋ ಹಾಕೊಂಡು ಕೂತ್ಕೊಂಡು ವಿಶೇಷವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿಯ ಮೂಲ ಮಂತ್ರ ಐಂ ಶ್ರೀಂ ಹ್ರೀಂ ಕ್ಲೀಂ ಓಂ ವಂ ವರಮಹಾಲಕ್ಷ್ಮಿ ಸರ್ವಸಿದ್ಧಿ ನಮೋ ನಮಃ ಈ ಮಂತ್ರವನ್ನ 1008 ಬಾರಿ ಹೇಳಿ ಆಮೇಲೆ ವ್ರತವನ್ನ ಪ್ರಾರಂಭ ಮಾಡೋದ್ರಿಂದ ಆ ವರಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಕೂಡ ಸಿಗುತ್ತೆ. ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದು. ಈಗ ಸಂಕಲ್ಪ ಮಾಡೋದಂತ ಇರುತ್ತೆ, ಹಾಗೆ ವ್ರತದ ಆಚರಣೆಯ ದಾರವನ್ನ ಕಟ್ಟಿಕೊಳ್ಳೋದಂತ ಇರುತ್ತೆ. ನಾವು ಯಾರ ಕೈಯಲ್ಲಿ ಕಟ್ಕೊಬೇಕು, ಮತ್ತೆ ವಿಧವೆಯರು ಈ ವ್ರತವನ್ನ ಮಾಡ್ಬೋದಾ, ಮತ್ತೆ ಈ ವ್ರತಾಚರಣೆಯ ದಾರ ಎಷ್ಟು ಎಳೆ ಆಗಿರ್ಬೇಕು, ಮತ್ತೆ ನಾವು ಯಾವ ರೀತಿ ಸಂಪ್ರದಾಯವನ್ನ ಫಾಲೋ ಮಾಡಬೇಕು? ಖಂಡಿತವಾಗ್ಲೂ ನೋಡಿ, ಇದರಲ್ಲಿ ಏನು ನಾವು ಸಂಕೋಚ ಪಡುವಂತಹ ಒಂದು ಇದಿಲ್ಲ. ಎಲ್ಲರೂ ಕೂಡ ಈ ಒಂದು ವ್ರತವನ್ನ ಮಾಡಬಹುದು. ವ್ರತವನ್ನು ಮಾಡಿದಾಗ ಏನಾಗತ್ತೆ ಅಂತ ಹೇಳಿದ್ರೆ ಆ ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ದಾರವನ್ನ ಬಲಗೈಯಲ್ಲಿ ಕಟ್ಕೊಳ್ಳುವಂಥದ್ದಿದೆ, ಅದನ್ನ ಗಂಡನ ಕೈಯಲ್ಲಿ ಕಟ್ಸ್ಕೊಳ್ಳುವಂಥದ್ದು ಅಥವಾ ಹಿರಿಯ ಮುತ್ತೈದೆ ಕೈಯಲ್ಲಿ ಕಟ್ಸ್ಕೊಳ್ಳುವಂಥದ್ದು ಈ ತರ ಇರುತ್ತೆ. ಈ ಒಂದು ದಾರದ ಎಳೆಗಳು ಅಂತ ಹೇಳಿದ್ರೆ 5 ಎಳೆ 9 ಎಳೆ ದಾರವನ್ನ ಕಟ್ಕೊಳ್ಳುವಂಥದ್ದು ಇರುತ್ತೆ. ಆ ಕಟ್ಕೊಂಡಾಗ ಅದಕ್ಕೊಂದು ಹೂ ಹಾಕಿ ಕಟ್ಕೊಳ್ಳುವಂಥದ್ದು ವಿಶೇಷ. ಅದು ಸಂಕಲ್ಪ ಅಂತ ನಾವು ನೋಡಿ ಈ ಒಂದು ವ್ರತವನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅದರಿಂದ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಫಲ ಸಿಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ವ್ರತವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಆ ವರಮಹಾಲಕ್ಷ್ಮಿಗೆ ಹೇಳಿ ಕಟ್ಕೊಳ್ಳುವಂಥ ಸಂಕಲ್ಪ ದಾರ ಅದು. ಆ ದಾರವನ್ನ ವ್ರತ ಎಲ್ಲ ಮುಗಿದ ಮೇಲೆ ಅದನ್ನ ದೇವಿಗೆ ಸಮರ್ಪಣೆ ಮಾಡುವಂಥದ್ದು ಕಲಶಕ್ಕೆ. ಹಾಗಾಗಿ ಅದು ತುಂಬಾ ಅನುಕೂಲವನ್ನ. ಯಾವಾಗ ಕಟ್ಕೊಬೇಕು? ವ್ರತಾಚರಣೆ ಮಾಡ್ಬೇಕಾದ್ರ ಅಥವಾ ವ್ರತದ ಪ್ರಾರಂಭ ಹಂತದಲ್ಲಿ ಈ ಒಂದು ದಾರವನ್ನ ಕಟ್ಕೋಬೇಕಾಗತ್ತೆ. ಅದೆಲ್ಲ ಮುಗಿದ್ಮೇಲೆ ಎಷ್ಟು ದಿನ ನಮ್ಮ ಕೈಯಲ್ಲೇ ಇರ್ಬೇಕು? ನೋಡಿ, ವ್ರತ ಯಾವಾಗ ನಮ್ಗೆ ಸಂಪೂರ್ಣವಾಗಿ ಮುಗಿಯುತ್ತೆ ತದನಂತರ ಅದನ್ನ ವಿಸರ್ಜನೆ ಮಾಡಬೇಕು. ಅದನ್ನ ನಾವು ಎಷ್ಟು ದಿನ ಒಂದು ವ್ರತದಲ್ಲಿ ಇರ್ತೀವಿ ಆ ವ್ರತದಲ್ಲಿ ಮಾತ್ರ ಅದನ್ನ ಇಟ್ಕೋಬೇಕಾಗುತ್ತೆ. ಕೆಲವರು ಏನ್ ಮಾಡ್ತಾರೆ 5 ದಿನ 9 ದಿನ ಇಟ್ಕೊಳ್ತಾರೆ, ಕಲಶ ಎಲ್ಲ ವಿಸರ್ಜನೆ ಮಾಡ್ಬಿಡ್ತಾರೆ. ಆದ್ರೆ ಅವರು ಶುಚಿಯಾಗಿರೋದಿಲ್ಲ. ಅವಾಗ ಅದರ ಒಂದು ದೋಷ ಬಂದ್ಬಿಡುತ್ತೆ. ಹಾಗಾಗಿ ಆ ವ್ರತ ಮುಗಿದ ಮೇಲೆ ಆ ದಾರದ ವಿಸರ್ಜನೆ ಕೂಡ ಮಾಡ್ಬೇಕಾಗತ್ತೆ ಅವತ್ತಿನ ದಿವಸನೇ. ನಾವು ಎಕ್ಸಾಂಪಲ್ ಇವಾಗ ಗುರುವಾರ ಶುರು ಮಾಡ್ತೀವಿ ನೈಟ್ ಅಂದ್ರೆ ನೈಟ್ ನಾವು ಸ್ಟಾರ್ಟ್ ಮಾಡಿ ಮತ್ತೆ ಶುಕ್ರವಾರ ಪೂರ್ತಿ ವ್ರತ ಮಾಡಿ ಶನಿವಾರ ದಿವಸ ನಾವು ಯಾವಾಗ ತೆಗಿತೀವೋ ಅವಾಗ ಆ ದಾರವನ್ನು ಬಿಚ್ಚಿ ಆ ಲಕ್ಷ್ಮಿಯ ಕಲಶದ ಮೇಲೆ ಇಟ್ಟು ಅದನ್ನ ಮತ್ತೆ ವಿಸರ್ಜನೆ ಮಾಡುವಂಥದ್ದು. ಇದು ಬಹಳ ಒಳ್ಳೆಯ ಕ್ರಮ ಆಗಿರುತ್ತೆ. ಈಗ ಕವಡೆಗಳನ್ನ ಇಡುವಂತ ಪ್ರತೀತಿ ಇದೆ. ಕವಡೆ ಆಗಿರ್ಬೋದು, ಕಮಲದ ಬೀಜಗಳಾಗಿರ್ಬೋದು, ಅದ್ರದ್ದು ಮಹತ್ವಗಳನ್ನ ತಿಳಿಸ್ಕೊಡ್ತೀರಾ? ಅದು ಇಡೋದ್ರಿಂದ ಏನ್ ಲಾಭ? ನೋಡಿ, ಕವಡೆಯಲ್ಲಿ ಬಿಳಿ ಕವಡೆ ಇದೆಯಲ್ಲ ಅದು ಲಕ್ಷ್ಮಿಯ ಕಣ್ಣು ಅಂತ ಹೇಳಿ ಕರಿತೀವಿ ನಾವು. ಲಕ್ಷ್ಮಿ ಹುಟ್ಟೋಕ್ಕಿಂತ 1 ದಿವಸದ ಮುಂಚೆ ಹುಟ್ಟಿರ್ತಕ್ಕಂಥದ್ದು ಕವಡೆ. ಆದ್ರಿಂದ ಆ ಲಕ್ಷ್ಮೀನಾರಾಯಣರು ಕವಡೆ ಆಡ್ಬಿಟ್ಟು ಆಟ ಆಡಿದ್ದು ಇದೆ ಆಯ್ತಾ. ದೇವತೆಗಳೆಲ್ಲ ಅದನ್ನ ಆಟ ಆಡೋಕ್ಕೆ ಬಳಸ್ತಾ ಇದ್ರು ಮುಂಚೆ. ಮತ್ತೆ ವಿಶೇಷವಾಗಿ ಆ ಒಂದು ವಾಸಸ್ಥಾನ ಇರುತ್ತೆ, ಲಕ್ಷ್ಮಿ ವಾಸಸ್ಥಾನ. ಹಾಗಾಗಿ ಹೆಣ್ಮಕ್ಳು 6 ಕವಡೆ 14 ಕವಡೆನ ಇಟ್ಕೊಂಡು ಒಂದು ವಿಶೇಷವಾಗಿ ಪೂಜೆಯನ್ನ ಮಾಡ್ತಾರೆ, ಲಕ್ಷ್ಮೀ ಪೂಜೆನ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ ಅಂದ್ರೆ ಅದರಿಂದ ಏನ್ ಫಲ ಸಿಗುತ್ತೆ ಅಂದ್ರೆ ಧನಾಕರ್ಷಣೆ ಆಗತ್ತೆ, ದುಡ್ಡಿನ ಸುರಿಮಳೆ ಆಗತ್ತೆ ಮನೆಯಲ್ಲಿ ಅಂತ ಹೇಳಿ ವಿಶೇಷವಾಗಿ ಆ ಒಂದು ಪೂಜೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಕಮಲಾಕ್ಷಿ ಬೀಜನೂ ಕೂಡ ಇರ್ತಾರೆ. ಆ ಕಮಲಾಕ್ಷಿ ಬೀಜನೂ ಕೂಡ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕಮಲಾಕ್ಷಿ ಬೀಜ ಆಗ್ಲಿ, ಲವಂಗ ಆಗ್ಲಿ, ಮತ್ತೆ ವಿಶೇಷವಾಗಿ ಯಾಲಕ್ಕಿ ಆಗ್ಲಿ, ಮತ್ತೆ ಕವಡೆ ಆಗ್ಲಿ, ಈ ಎಲ್ಲಾ ವಸ್ತುಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಇಟ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮಿ ಮುದ್ರಿತವಾಗಿರ್ತಕ್ಕಂಥ ಒಂದು ಕಾಯಿನೋ ಅಥವಾ ಚಿಲ್ಲರೆ ಕಾಸು ಇಟ್ಟು ಅರ್ಶಿನ ಕುಂಕುಮ ಹಾಕಿ ಪೂಜೆ ಮಾಡೋದ್ರಿಂದ ಅದು ಒಂಥರ ಧನಾಕರ್ಷಣೆ ಆಗುತ್ತೆ, ಮನಿಯನ್ನ ಅಟ್ರಾಕ್ಟ್ ಮಾಡುತ್ತೆ. ಅಂತಹ ಒಂದು ತಂತ್ರ ಇರುತ್ತೆ ಅದರಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದನ್ನ ಮಾಡ್ಕೋಬಹುದು. ಇದು ಬಹಳ ಒಂದು ವಿಶೇಷವಾಗಿ ಇದನ್ನ ಸುಮಾರು 90 ದಿನಗಳ ಕಾಲ ಮಾಡೋದ್ರಿಂದ ಇದು ಒಂದು ಸಿದ್ಧಿ ತರ ಆಗಿ ನಮ್ಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ, ಅಂದ್ರೆ ಧನಾಕರ್ಷಣೆ ಆಗತ್ತೆ ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತಾರೆ. ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ದಿನದಲ್ಲಿ ಮಾಡುವಂತಹ ತಪ್ಪುಗಳು ಯಾವ್ದು? ಸಾಮಾನ್ಯವಾಗಿ ಎಲ್ರು ಮಾಡುವಂತಹ ತಪ್ಪುಗಳು ನೋಡಿ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಾವು ನಿಧಾನಕ್ಕೆ ಲೇಟಾಗಿ ಎದ್ದು ಅದನ್ನ ಪೂಜೆ ಮಾಡುವಂಥದ್ದಾಗ್ಲಿ, ಮಧ್ಯಾಹ್ನದ ಹೊತ್ತಲ್ಲಿ ಪೂಜೆ ಮಾಡುವಂಥದ್ದು, ಇಂಥದ್ದೆಲ್ಲ ತಪ್ಪಾಗುತ್ತೆ. ಮತ್ತೆ ನಾವು ಮುಸ್ರೆ ಪಾತ್ರೆನ ಹಿಂದಿನ ದಿವಸನೇ ಇಟ್ಬಿಟ್ಟು ಇಲ್ಲಿ ಅರ್ಜೆಂಟಿಗೆ ನಾವು ವರಮಹಾಲಕ್ಷ್ಮಿ ಕಲಶವನ್ನೆಲ್ಲ ಹೂಡ್ಬಿಟ್ರೆ ಅದು ತಪ್ಪಾಗುತ್ತೆ. ಮನೆಯಲ್ಲಿ ಪೂರ್ತಿ ಶುಚಿತ್ವ ಮಾಡೇ ಇಡ್ಬೇಕಾಗತ್ತೆ. ಮತ್ತೆ ಅವತ್ತಿನ ದಿವಸ ಏನು ಅಂದ್ರೆ ಎಲ್ಲರೂ ಕೂಡ ಶುಚಿಯಾಗಿರ್ಬೇಕು. ಗಂಡ ಹೆಂಡತಿ ವಿಷಯ ಇರ್ಬೋದು ಅಥವಾ ಮನೆಯಲ್ಲಿ ಬರುವಂತ ಹೋಗುವಂತ ವಿಷಯ ಇರ್ಬೋದು, ಎಲ್ಲ ಚೆನ್ನಾಗಿ ಕರೆಕ್ಟ್ ಆಗಿರ್ಬೇಕು. ಮತ್ತೆ ಕೆಟ್ಟ ಮಾತುಗಳನ್ನ ಮನೆಯಲ್ಲಿ ಆಡಬಾರ್ದು. ಇವೆಲ್ಲ ದೊಡ್ಡ ತಪ್ಪುಗಳಿದು. ಮತ್ತೆ ನಾವು ಮನೆಯಲ್ಲಿ ಕಸವನ್ನ ಇಟ್ಕೊಳ್ಳೋದು ಇವೆಲ್ಲ ತುಂಬಾ ತಪ್ಪಾಗತ್ತೆ. ಹಾಗಾಗಿ ಲಕ್ಷ್ಮಿ ಯಾವಾಗ್ಲೂ ಕೂಡ ಶುಭ್ರವಾಗಿರ್ತಾಳೆ. ನಾವು ಎಲ್ಲಿ ಶುಚಿತ್ವ ಇರಲ್ವೋ ಅಲ್ಲಿ ಅಲಕ್ಷ್ಮಿ ಬರ್ತಾಳೆ. ಅಲಕ್ಷ್ಮಿ ಅಂದ್ರೆ ದರಿದ್ರ ಲಕ್ಷ್ಮಿ, ಅವಳು ಸೇರ್ಕೊಳ್ತಾಳೆ. ಸೇರ್ಕೊಂಡಾಗ ಬಹಳಷ್ಟು ತೊಂದರೆಗಳಾಗುತ್ತೆ.
ಹಾಗಾಗಿ ಮನೆಯ ಶುಚಿತ್ವವನ್ನು ಮತ್ತು ನಮ್ಮ ಶುಚಿತ್ವವನ್ನು ಫಸ್ಟ್ ನೋಡಿಕೊಂಡು ಈ ಒಂದು ಪೂಜೆಯನ್ನು ಮಾಡಬೇಕಾಗತ್ತೆ. ಯಾವ ಪದಾರ್ಥಗಳು ಮನೇಲಿ ಮಾಡಬಾರ್ದು ಅಂದ್ರೆ, ಈ ತಿಂಡಿಗಳಾಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಮಾಡಬಾರ್ದು ಅಂದ್ರೆ ಯಾವ್ದು? ನೋಡಿ, ಯಾವುದೇ ಒಂದು ಪದಾರ್ಥಗಳಾಗ್ಲಿ ಅದನ್ನು ಉರಿಬಾರ್ದು. ಅವತ್ತಿನ ದಿವಸ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಹುರಿಬಾರ್ದು. ಹಿಂದಿನ ದಿವಸನೇ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅವತ್ತಿನ ದಿವಸ ಆ ಹುರಿದು ಘಾಟ್ ಹಾಕೋದ್ರಿಂದ ಆ ಲಕ್ಷ್ಮಿಯ ಒಂದು ಇದಾಗತ್ತೆ, ಅಂದ್ರೆ ಅದಕ್ಕೆ ಆ ಒಂದು ಸ್ಥಾನ ಅಂತಕ್ಕಂಥದಕ್ಕೆ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಆ ಉರಿಯೋ ಪದಾರ್ಥಗಳನ್ನ ಇಟ್ಕೋಬಾರ್ದು. ಮತ್ತೆ ಆ ಘಾಟ್ ಇರುವಂತಹದ್ದು ಯಾವುದು ಕೂಡ ಪದಾರ್ಥಗಳನ್ನ ಮಾಡಬಾರ್ದು. ಆದಷ್ಟು ಸಿಹಿ ತಿಂಡಿಗಳನ್ನ ಮಾಡಬೇಕು. ಮತ್ತೆ ವಿಶೇಷವಾಗಿರ್ತಕ್ಕಂಥ ಒಂದು ಭೋಜನದಲ್ಲಿ ಅದನ್ನೇ ಬಡಿಸ್ಬೇಕು. ಇದು ವಿಶೇಷ. ಆಯ್ತು ಗುರುಗಳೇ, ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ. ಈ ಕವಡೆಗಳ ಬಗ್ಗೆ ಆಗಿರ್ಬೋದು, ಈ ಲವಂಗಗಳ ಬಗ್ಗೆ ಆಗಿರ್ಬೋದು, ಏಲಕ್ಕಿ ಬಗ್ಗೆ ಆಗಿರ್ಬೋದು, ಹಾಗೆ ಲಕ್ಷ್ಮಿಯನ್ನ ಇಟ್ಟು ಹೇಗೆ ಧನಾಕರ್ಷಣೆಯನ್ನ ಮಾಡೋದ್ಬೋದು ಅಂತ ನೀವು ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರಿ. ಹಾಗೆ ಗುರುಜಿ, ಪ್ರತಿಯೊಬ್ರು ಹೇಳ್ತಾರೆ ವ್ರತ ಅಂತ ಒಂದು ವರ್ಡ್ ಬಂದಿದ ತಕ್ಷಣನೇ ಉಪವಾಸ, ಈಗ ಉಪವಾಸ ಮಾಡಬೇಕು, ಇಷ್ಟು ದಿನ ನಿಯಮವಾಗಿ ಇರಬೇಕು. ಈಗ ಹೇಳ್ಬೇಕು ಅಂತಂದ್ರೆ ಸತ್ಯನಾರಾಯಣ ಪೂಜೆಯಲ್ಲಿ 48 ದಿವಸ ಕಟ್ಟುನಿಟ್ಟಾಗಿ ಇರಬೇಕು. ಮನೆಯೊಳಗೆ ಯಾವುದೇ ರೀತಿ ಏನು ನಾನ್ ವೆಜ್ ತಿನ್ನೋರ್ಗೆ ಗೊತ್ತಿರುತ್ತೆ ಈ ತರ ಎಲ್ಲ ಮಾಡ್ದಲೇ ಇರ್ಬೇಕು ಅಂತ. ಹಾಗೇನೆ ಈ ತಾಯಿಗೆ ಯಾವ್ದಾದ್ರು ಒಂದು ಪಾಲಿಸಬೇಕಾದ ಅದ್ರ ನಿಯಮಗಳಿದಾವ? ನೋಡಿ, ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಇದಕ್ಕೆ ಉಪವಾಸ ಮಾಡಿದ್ರೆ ತುಂಬಾ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಅದನ್ನ ಸಂಕಲ್ಪ ಮಾಡ್ಕೋಬೇಕು ಅಷ್ಟೇ. ನಾನು ಈ ಒಂದು ಅಪೇಕ್ಷೆಯಿಂದ ಉಪವಾಸ ಮಾಡಿ ಈ ಒಂದು ವ್ರತವನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಇದನ್ನು ನಾವು ಮಾಡಿದಾಗ ನಮಗೆ ಇನ್ನಷ್ಟು ಒಂದು ಒಳ್ಳೆಯ ಫಲ ಸಿಗುತ್ತೆ. ಲಕ್ಷ್ಮಿ ಅಷ್ಟೋತ್ತರ ಹೇಳುವಂಥದ್ದು, ಸಹಸ್ರನಾಮ ಹೇಳುವಂಥದ್ದು, ಸಾಯಂಕಾಲ ತುಪ್ಪದ ದೀಪ ಹಚ್ಚುವಂಥದ್ದು, ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಫಲ ಸಿಗುತ್ತೆ. ಮತ್ತು ಈ ಒಂದು ವ್ರತ ನಾವು ಎಷ್ಟು ಕಟ್ಟುನಿಟ್ಟಾಗಿ ಮಾಡ್ತೀವಲ್ಲ ಅಷ್ಟು ನಮಗೆ ಒಂದು ಅನುಕೂಲ ಅಂತಕ್ಕಂಥದ್ದಾಗತ್ತೆ. ಮತ್ತು ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವ್ರತ ಅಂದಾಗ ಏನಾಗುತ್ತಂದರೆ ಒಂದಷ್ಟು ದಿನಗಳ ಕಾಲ ನಾವು ಶುಚಿತ್ವ ವಹಿಸಬೇಕು ಅಂತ ಇರುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಒಂದು 9 ದಿನಗಳ ಕಾಲ ಈ ಒಂದು ಶುಚಿತ್ವವನ್ನು ನಾವು ಕಾಪಾಡಿಕೊಂಡ್ರೆ, ಅಂದರೆ ನಾವು ತಿನ್ನುವಂಥ ವಸ್ತುಗಳಲ್ಲಿ ಇರ್ಬೋದು, ನಾವು ತಿನ್ನೋ ಆಹಾರಗಳ ಪದಾರ್ಥಗಳಿರ್ಬೋದು, ಅಥವಾ ನಮ್ಮ ಒಂದು ಸಾಂಸಾರಿಕ ಜೀವನದಲ್ಲಿ ಇರ್ಬೋದು, ಶುಚಿತ್ವವನ್ನು ಕಾಪಾಡಿಕೊಂಡ್ರೆ ನಮ್ಗೆ ಇನ್ನೊಂದಷ್ಟು ಒಂದು ಶುಭ ಫಲಗಳು ಸಿಗುವಂಥದ್ದು, ಒಂದು ಅನುಕೂಲ ಆಗುವಂಥದ್ದು ಇರುತ್ತೆ. ತುಂಬಾ ಚೆನ್ನಾಗಿ ವೀಕ್ಷಕರಿಗೆ ತಿಳಿಸ್ಕೊಟ್ರೆ ಗುರುಜಿ. ವರಮಹಾಲಕ್ಷ್ಮಿಯನ್ನ ಹೇಗೆ ಪೂಜೆ ಮಾಡಬೇಕು, ಮತ್ತೆ ಲಕ್ಷ್ಮಿಯನ್ನ ಹೇಗೆ ಸಿದ್ಧಿ ಮಾಡ್ಕೊಬೇಕು, ಮತ್ತೆ ಅವರಿಗೆ ಬಳಸುವಂತಹ ಕಲಶ ಪ್ರತಿಷ್ಠಾಪನೆಗೆ ಯಾವ ಯಾವ ವಸ್ತುಗಳನ್ನ ಬಳಸಬೇಕು, ಅಥವಾ ಏನು ಮಾಡಬಾರ್ದು, ಏನು ಮಾಡಬೇಕು, ಮತ್ತೆ ಈ ರೀತಿ ಮಾಡೋದ್ರಿಂದ ಅಷ್ಟು ಅಖಂಡ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತ ನೀವು ತುಂಬಾ ಸುಲಭ ರೀತಿಯಲ್ಲಿ ತಾಯಿ ವರಮಹಾಲಕ್ಷ್ಮಿಯನ್ನ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ಹೀಗೆ ನಮ್ಮ ಪಾಡ್ಕಾಸ್ಟ್ಗೆ ಬರ್ತಾ ಇರಿ. ಹೀಗೆ ನಿಗೂಢವಾದಂತಹ ಕಾನ್ಸೆಪ್ಟ್ಗಳನ್ನ ತಗೊಂಡು ಹೀಗೆ ರಹಸ್ಯಮಯವಾದಂತಹ ಅಖಂಡ ಐಶ್ವರ್ಯ ಪ್ರಾಪ್ತಿಗಾಗಿ ಮಾಡುವಂತಹ ಮಂತ್ರಗಳಾಗಿರ್ಬೋದು, ಯಂತ್ರಗಳಾಗಿರ್ಬೋದು, ಅಥವಾ ಪೂಜೆ ಪುರಸ್ಕಾರಗಳನ್ನ ಹೀಗೆ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಹೇಳ್ತಾ ಇರಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಹಾಗೆ ಹೀಗೆ ರಹಸ್ಯಮಯ ಕಾನ್ಸೆಪ್ಟ್ಗಾಗಿ, ಹಾಗೆ ಯಾವ ರೀತಿಯ ಪೂಜೆ ವಿಧಾನಗಳನ್ನ ಮಾಡಿದ್ರೆ ಯಾವ ರೀತಿಯ ಫಲ ಪ್ರದಾನಗಳು ಸಿಗುತ್ತೆ ಅಂತ ತೋರಿಸ್ಕೊಡೋದಿಕ್ಕೆ ನೀವು ನನಗೆ ಒಂದು ಸಹಾಯವನ್ನ ಮಾಡಬೇಕು. ಏನು ಅಂತಂದ್ರೆ ಸಬ್ಸ್ಕ್ರಿಪ್ಷನ್. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನ್ನ ಈ ಬೆಳವಣಿಗೆಗೆ ಸಹಕಾರವನ್ನ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ತಾಯಿ ನಿಮಗೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ಧನ್ಯವಾದಗಳು.